ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗಾವಿ ಜಿಲ್ಲೆಯ ರೈತ ಹೋರಾಟಗಾರರಿಗೆ ಒಂದು ಸಂಭ್ರಮದ ಒಂದು ದಿನಾಚರಣೆ ಎನ್ನುವಂಥ ಭಾವನೆ ನನ್ನದು. ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳಾದಿಯಾಗಿ ರೈತರಿಗೆ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸಿರ್ತಾರೆ. ಅದು ಯಾವ ರೀತಿಯಾಗಿದೆ ಅಂತಂದರೆ, ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು 6 ಲಕ್ಷ ಮೆಟ್ರಿಕ್ ಟನ್ ಕಬ್ಬನ್ನು ಬೆಳೀತಾರೆ. ಆ 6 ಲಕ್ಷ ಮೆಟ್ರಿಕ್ ಟನ್ ಕಬ್ಬುಗಳಿಗೆ ರೈತರಿಗೆ ನೀಡಬೇಕಾಗಿರ್ತಕ್ಕಂಥ ಬೆಲೆ ಅದು ಕೇವಲ ಕನಿಷ್ಠ ಬೆಲೆಯಾಗಿತ್ತು. ಅದನ್ನು ವಿರೋಧಿಸಿ ನಮ್ಮ ರೈತ ನಾಯಕರು, ರೈತಾಪಿ ಜನ ರಾಜ್ಯದಾದ್ಯಂತ, ಅದರಲ್ಲಿಯೂ ಕೂಡ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿಯೂ ಕೂಡ ಪ್ರತಿಭಟನೆಯ ಒಂದು ಭರಾಟೆಯನ್ನು ನಡೆಸಿದರು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬೆಚ್ಚಿ ಬಿತ್ತು. ಮಂತ್ರಿಗಳಾದಿಯಾಗಿ ಅಧಿಕಾರಿಗಳು ಕೂಡ ಪ್ರತಿಭಟನಾ ನಿರತ ಸ್ಥಳಕ್ಕೆ ಬಂದು ರೈತರ ಜೊತೆಗೆ ಮಾತುಕತೆಯನ್ನು ನಡೆಸಿದರೂ ಕೂಡ ರೈತರು ಜಗ್ಗದೆ ಬಗ್ಗದೆ ತಮ್ಮ ಒಂದು ನಿಲುವಿಗೆ ಬದ್ಧರಾಗಿ ನಿಂತಿರ್ತಕ್ಕಂಥದ್ದು ಕೂಡ ಸ್ವಾಗತಾರ್ಹ ಅಂತಲೇ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ YTM ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಅದು ಕೂಡ ರೈತರು ಕಬ್ಬನ್ನು ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟಪಡ್ತಾರೆ, ಹಾಗೂ ಅವರ ಒಂದು ಕಷ್ಟಕ್ಕೆ ಹಾಗೂ ಅವರ ಒಂದು ಬೆವರಿನ ಹಣಿಗೆ ಪ್ರತಿಫಲ ಇಲ್ಲವೇ ಅನ್ನುವಂಥ ಪ್ರಶ್ನೆ ಮೂಡಿತ್ತು. ಆದರೂ ಕೂಡ ನಮ್ಮ ಘನ ಸರ್ಕಾರ ರೈತರ ಪರವಾಗಿ ತನ್ನ ಕಾಳಜಿಯನ್ನು ಮನಸಪೂರ್ವಕವಾಗಿ ಮಾಡಿದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಸರ್ಕಾರಕ್ಕೂ ಕೂಡ ಕನ್ನಡಿಗ ಚಾನಲ್ YTM ಮೂಲಕ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪ್ರತಿ ವರ್ಷ ಕಬ್ಬು ಬೆಳೆಗಾರರು ಕಬ್ಬನ್ನು ಬೆಳೆಯಬೇಕಾದ್ರೆ ಸಾಲ ಸೋಲಗಳನ್ನು ಮಾಡಿ ತಮ್ಮ ಹೆಂಡರು ಮಕ್ಕಳ ಮೇಲಿರ್ತಕ್ಕಂಥ ಒಡವೆಗಳನ್ನು ಕೂಡ ಬ್ಯಾಂಕಿನಲ್ಲೂ ಅಥವಾ ಅಡವಿಟ್ಟು ತಮ್ಮ ಒಂದು ಬೆಳೆಗೆ ಖರ್ಚನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಆಗ್ತಿರ್ತಕ್ಕಂಥ ನಷ್ಟವನ್ನು ಹೇಳಲಿಕ್ಕೂ ಕೂಡ ಸಾಧ್ಯ. ಎಷ್ಟೇ ಕಬ್ಬುಗಳನ್ನು ಬೆಳೆದರೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಸೂಕ್ತವಾದಂಥ ಬೆಲೆ ಸಿಗುತ್ತಿದ್ದಿಲ್ಲ. ಹೀಗಿರಬೇಕಾದ್ರೆ ಆ ಒಂದು ಬೆಲೆಯನ್ನು ನಿಗದಿಪಡಿಸಬೇಕು, 3,500 ರೂಪಾಯಿಗಳಿಗೆ ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಅವರು ತಮ್ಮ ಒಂದು ಬೇಡಿಕೆಯನ್ನು ಪ್ರತಿಭಟನೆಯ ಮೂಲಕ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದರು. ಅದು ಅಂತ್ಯಂಥ ಪ್ರಯತ್ನ ಅಲ್ಲ, ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಕೂಡ ಪ್ರತಿಭಟನೆಗಳು ಜೋರಾಗಿ ನಡೆದವು. ಅಂಥ ಸಂದರ್ಭದಲ್ಲಿ ಅಲ್ಲೊಬ್ಬರು ಮಠಾಧಿಪತಿಗಳು ಸೇರಿದಂತೆ ಸಂಪೂರ್ಣವಾಗಿ ರೈತರೆಲ್ಲರೂ ಕೂಡಿ, ರೈತ ಮುಖಂಡರೆಲ್ಲರೂ ಕೂಡಿ, ಹಾಗೂ ಕನ್ನಡ ಚಳವಳಿಗಾರರು ಕೂಡಿ, ವಕೀಲರು ಸೇರಿ, ವಿದ್ಯಾರ್ಥಿಗಳು ಸೇರಿ ಎಲ್ಲರೂ ಕೂಡ ತಮ್ಮ ಒಂದು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಗೆ ತಮ್ಮ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಕೂಡ ಸ್ತುತ್ಯಾರ ಅಂತೇಳಿ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹೀಗಿರುವಾಗ ಇವರೆಲ್ಲರ ಒಂದು ಬೇಡಿಕೆಗಳಿಗೆ ಸರ್ಕಾರ ಹೋಗೊಟ್ಟು ಈಗ ಅದು ಒಂದು ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿದೆ. ಅದೇನಂತಂದರೆ 3,200 ರೂಪಾಯಿಗಳು ರಾಜ್ಯದಾದ್ಯಂತ ಇರತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೆ ಅನ್ವಯವಾಗುವಂತೆ ಕಬ್ಬಿನ ಬಿಲ್ಲನ್ನು ನೀಡಬೇಕು ರೈತರಿಗೆ. ಜೊತೆಗೆ 50 ರೂಪಾಯಿಯನ್ನು ಕಾರ್ಖಾನೆಯ ಮಾಲೀಕರು ಹಾಗೂ ಸರ್ಕಾರದ ಒಂದು ಹಣದಲ್ಲಿ 50 ರೂಪಾಯಿಗಳನ್ನು ರೈತರಿಗೆ ನೀಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಹೀಗೆ ಮಾಡಿದ್ರಿಂದ ನಮ್ಮ ರೈತರ ಮೊಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಹಾಸ ಮೂಡಿದೆ ಅಂತಲೇ ಭಾವಿಸ್ಬೋದು. ಈಗಾಗಲೇ ಬಹುತೇಕ ರೈತರು ಸಂತೋಷಗೊಂಡಿದ್ದಾರೆ ಹಾಗೂ ತಮ್ಮ ಚಳವಳಿಯ ಮಾರ್ಗವನ್ನು ಬಿಟ್ಟು ಅವರು ತಮ್ಮ ದಿನನಿತ್ಯದ ವ್ಯವಸಾಯದ ಕೆಲಸ ಕಾರ್ಯಗಳಿಗೆ ಮರಳಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಹೀಗಿರುವಾಗ ಚಳವಳಿಗಳು ಯಾವುದೇ ಕಾರಣಕ್ಕೂ ಕೂಡ ಆ ಚಳವಳಿಗಳನ್ನು ಹತ್ತಿಕ್ಕಬಾರದು ಅನ್ನುವಂಥ ಒಂದು ಮಾತನ್ನು ಸರ್ಕಾರಗಳಿಗೆ ಹಾಗೂ ಇನ್ನುಳಿದ ಎಲ್ಲರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಚಳವಳಿಗಳು ನಡೀಬೇಕಾದರೆ ಅದಕ್ಕೆ ತನ್ನದೇ ಆದಂಥ ಒಂದು ಕಾರಣಗಳು ಇರುತ್ತವೆ. ಆ ಕಾರಣಗಳನ್ನು ಅರಿತುಕೊಳ್ಬೇಕು. ಅವುಗಳ ಒಂದು ಬೇಡಿಕೆಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಸರ್ಕಾರ ಒಳ್ಳೆಯ ಹೆಜ್ಜೆಯನ್ನೇ ಇಟ್ಟಿದೆ ಅಂತಲೇ ಭಾವಿಸ್ಬೋದು. ಹೀಗಿರುವಾಗ ಸಕ್ಕರೆ ಕಾರ್ಖಾನೆಯ ಎಲ್ಲ ಮಾಲಕರು ಹಾಗೂ ಪ್ರತಿನಿಧಿಗಳು ಹಾಗೂ ಅಶೋಕ್ ದಳವಾಯಿಯವರು ಹಾಗೂ ಶಿವಾನಂದ ಪಾಟೀಲ್ರು, HK ಪಾಟೀಲ್ರಾದಿಯಾಗಿ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ತಮ್ಮೆಲ್ಲ ಒಂದು
ರೈತರ ಪರವಾಗಿರ್ತಕ್ಕಂಥ ಒಂದು ಮನೋಧರ್ಮವನ್ನು ಪ್ರದರ್ಶನ ಮಾಡಿ ಈಗ ರೈತರಿಗೆ ಒಂದು ಒಳ್ಳೆಯ ಆ, ಸೂಕ್ತ ಬೆಲೆಯನ್ನು ನೀಡಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ಭಾವಿಸ್ಬೋದು. ಹೀಗಾಗಿ ರೈತರಿಗೆ ಹಾಗೂ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ YTM ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ರೈತರು, ಶ್ರಮಜೀವಿಗಳು ಅವರ ಒಂದು ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲೇಬೇಕು ಅನ್ನುವಂಥ ಬೇಡಿಕೆಯೂ ಕೂಡ ಕನ್ನಡಿಗ ಚಾನಲ್ YTದ್ದೇ ಆಗಿತ್ತು. ಹೀಗಾಗಿ ಹಲವಾರು ಆ, ಆ, ಸಂಚಿಕೆಗಳನ್ನು ಕೂಡ ಮಾಡಿದ್ದು ಉಂಟು. ಹೀಗಿರುವಾಗ ಈ ಎಲ್ಲ ಬೇಡಿಕೆಗಳನ್ನು ಮನಗಂಡು ನಮ್ಮ ರಾಜ್ಯ ಸರ್ಕಾರ ರೈತರಿಗೆ 3,300 ರೂಪಾಯಿಗಳ ಒಂದು ದರವನ್ನು ನಿಗದಿ ಮಾಡಿ ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೂ ಅದು ಅನ್ವಯವಾಗುವಂತೆ ನೋಡಿಕೊಂಡದ್ದು ಹಾಗೂ ಆದೇಶವನ್ನು ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ರೈತ ಮುಖಂಡರಾದಿಯಾಗಿ ನಾನು ಪ್ರತಿಯೊಬ್ಬ ರೈತರಿಗೂ, ರೈತ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.